ಲೂಕನು ಬರೆದಂತ ಸುವಾರ್ತೆ 17ನೇ ಅಧ್ಯಾಯ 3ನೇ ವಾಕ್ಯ. ನಿಮ್ಮ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. ನಿನ್ನ ಸಹೋದರನು ತಪ್ಪು ಮಾಡಿದರೆ ಅವನನ್ನು ಗದರಿಸು. ಅವನು ಪಶ್ಚಾತ್ತಾಪ ಪಟ್ಟರೆ ಅವನ ತಪ್ಪನ್ನು ಕ್ಷಮಿಸಿಬಿಡು. ಈ ವಾಕ್ಯದಲ್ಲಿ ತೊಡಕುಗಳಿಗೆ ಅವಕಾಶವನ್ನು ಕೊಡದೆ ಯಾವ ರೀತಿಯಾಗಿ ಜೀವಿಸಬೇಕು ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಕೂಡ ತೊಡಕುಗಳು ಬರುತ್ತವೆ, ಒಂದಲ್ಲ ಒಂದು ತಡೆಗಳು ಬರುತ್ತವೆ. ಆದರೆ ಆ ತೊಡಕುಗಳಿಗೆ, ಆ ತಡೆಗಳಿಗೆ ನಾವು ಕಾರಣರಾಗದೆ ಜೀವಿಸಬೇಕು ಅಂದರೆ ಯಾವ ರೀತಿಯಾಗಿ ಇರಬೇಕೆಂಬುದಾಗಿ ವಾಕ್ಯಗಳಲ್ಲಿ ತಿಳಿಸುತ್ತಾ, ಮೊದಲನೆಯದಾಗಿ ನಿಮ್ಮ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. ಅಂದರೆ ನಮ್ಮ ಜೀವಿತದ ಮತ್ತೊಬ್ಬರ ಜೀವಿತಕ್ಕೆ ಯಾವುದೇ ತೊಡಕುಗಳುಂಟಾಗದಂತೆ, ಯಾವುದೇ ಕೇಡುಗಳು ಸಂಭವಿಸದೇ ಇರುವಂತೆ, ಅವರನ್ನು ತಪ್ಪಾದ ದಾರಿಗೆ, ತಪ್ಪಾದ ಸ್ವಭಾವಗಳಿಗೆ ನಡೆಸದೇ ಇರುವಂತೆ ಎಚ್ಚರಿಕೆಯಿಂದ ಜೀವಿಸಬೇಕು. ಅದರ ನಂತರ ನೋಡುವಾಗ, ನಿನ್ನ ಸಹೋದರನು ತಪ್ಪು ಮಾಡಿದರೆ ಅವನನ್ನು ಗದರಿಸು, ಅವನು ಪಶ್ಚಾತ್ತಾಪ ಪಟ್ಟರೆ ಅವನ ತಪ್ಪನ್ನು ಕ್ಷಮಿಸಿಬಿಡು ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಈ ರೀತಿಯಾಗಿ ಒಂದು ವೇಳೆ ಮತ್ತೊಬ್ಬರ ತಪ್ಪುಗಳನ್ನು ಕಂಡರೆ ಅವರನ್ನು ಗದರಿಸುವುದಕ್ಕೂ, ಹಾಗೆ ಅವರು ಪಶ್ಚಾತ್ತಾಪ ಪಡುವಾಗ ಕ್ಷಮಿಸುವುದಕ್ಕೂ ನಮ್ಮಿಂದ ಆಗಬೇಕು. ಅಂದರೆ ಕ್ರಿಸ್ತನ ಸ್ವಭಾವ, ಕ್ರಿಸ್ತನ ಜ್ಞಾನ, ಆತನಿರುವಂಥ ಪರಿಶುದ್ಧತೆ ನಮ್ಮಲ್ಲಿ ಇರಬೇಕು. ಆಗಲೇ ನಮ್ಮನ್ನು ನಾವು ಪರಿಶುದ್ಧರಾಗಿ ಕಾದುಕೊಳ್ಳುವುದಕ್ಕೂ, ಅದೇ ಸಮಯದಲ್ಲಿ ಮತ್ತೊಬ್ಬರನ್ನು ಎಚ್ಚರಿಸಿ ತಪ್ಪಾದ ದಾರಿಯಿಂದ, ತಪ್ಪಾದ ವಿಷಯಗಳಿಂದ ಅವರನ್ನು ತಿರುಗಿಸುವುದಕ್ಕೂ, ತಪ್ಪಿಸುವುದಕ್ಕೂ ಸಾಧ್ಯವಾಗುವಂಥದ್ದು. ಆದ್ದರಿಂದ ಈ ದಿವಸಗಳಲ್ಲಿ ನಮ್ಮ ವಿಷಯವಾಗಿ ನಾವು ಎಚ್ಚರಿಕೆ ಉಳ್ಳವರಾಗಿ, ಕ್ರಿಸ್ತನ ಸ್ವಭಾವದಲ್ಲಿ ಇದ್ದೇವೋ ಇಲ್ಲವೋ, ನಮ್ಮ ವರ್ತನೆಗಳು, ನಮ್ಮ ಮಾತುಗಳು, ನಮ್ಮ ಕಾರ್ಯಗಳು ಮತ್ತೊಬ್ಬರಿಗೆ ತೊಡಕಾಗಿದೆಯೇನೋ ಎಂಬುದಾಗಿ ಪರೀಕ್ಷಿಸಿಕೊಂಡು ಅಂತಹ ವಿಷಯಗಳಿಗೆ ಅವಕಾಶವನ್ನು ಕೊಡದೇ ಇರುವಂತೆ ಪರಿಶುದ್ಧಾತ್ಮನ ಬಲದಿಂದ ಅವುಗಳನ್ನು ಜಯಿಸುವುದಾದರೆ, ಪರಿಶುದ್ಧಾತ್ಮನ ಮೂಲಕವಾಗಿ ಶರೀರ ಭಾವದ ಕ್ರಿಯೆಗಳನ್ನು ನಾಶ ಮಾಡುವುದಾದರೆ ನಾವು ಬದುಕುವುದು ಮಾತ್ರವಲ್ಲ, ಜೊತೆಗೆ ಮತ್ತೊಬ್ಬರನ್ನು ಕೂಡ ಬದುಕಿಸುವಂತೆ, ತಪ್ಪಾದ ದಾರಿಯಲ್ಲಿರುವವರನ್ನು ಎಚ್ಚರಿಸುವುದಕ್ಕೂ, ಅವರಿಗೆ ಕ್ಷಮಾಪಣೆಯ ಮಾರ್ಗವನ್ನು ತೋರಿಸುವುದಕ್ಕೂ ಕಾರಣವಾಗುವಂತೆ ನಮ್ಮ ಜೀವಿತವು ಕರ್ತನಿಂದ ಉಪಯೋಗಿಸಲ್ಪಡುತ್ತದೆ. ಆದ್ದರಿಂದ ಈ ದಿವಸಗಳಲ್ಲಿ ಆ ರೀತಿಯಾಗಿ ಕರ್ತನೆ, ನನ್ನ ಕ್ರೈಸ್ತ ಜೀವಿತಕ್ಕೆ, ನನ್ನ ಆತ್ಮೀಕವಾದ ಜೀವಿತಕ್ಕೆ ನನ್ನಲ್ಲಿ ಯಾವುದೇ ತೊಡಕುಗಳು ಇರಬಾರದು. ಅದೇ ಸಮಯದಲ್ಲಿ ಮತ್ತೊಬ್ಬರಿಗೆ ನಾನು ತೊಡಕಾಗಿರಬಾರದು. ನಾನು ನಿನ್ನ ಮಾರ್ಗದಲ್ಲಿ, ಆಶೀರ್ವಾದದಲ್ಲಿ, ಸಮೃದ್ಧಿಯಲ್ಲಿ ನಡೆಯಬೇಕು. ಅದೇ ಸಮಯದಲ್ಲಿ ಮತ್ತೊಬ್ಬರಿಗೂ ಆಶೀರ್ವಾದವಾಗಿರಬೇಕು. ಆ ರೀತಿಯಾಗಿ ನನ್ನ ಜೀವಿತವನ್ನು ರೂಪಿಸಿ ನಡೆಸಿ ಎಂಬುದಾಗಿ ಸಮರ್ಪಿಸುವುದಾದರೆ ಕರ್ತನ ವಿಶೇಷವಾದ ಸಹಾಯವನ್ನು, ನಡೆಸುವಿಕೆಯನ್ನು ಅನುಭವಿಸಬಹುದು. ಆ ರೀತಿಯಾಗಿ ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀಯ, ತೊಡಕುಗಳು ಅಪ್ಪ ನಮ್ಮಿಂದ ಬರಕೂಡದು, ನಾವು ಮತ್ತೊಬ್ಬರಿಗೆ ತೊಡಕಾಗಿರಬಾರದು. ನಮ್ಮ ಜೀವಿತಗಳಲ್ಲಿ ಕೂಡ ಯಾವುದೇ ತೊಡಕುಗಳಿರಬಾರದು. ಅವುಗಳ ಮೇಲೆ ಜಯಶಾಲಿಗಳಾಗಿ ಮುನ್ನಡೆಯುವುದಕ್ಕೆ ನಿನ್ನ ವಿಶೇಷ ಬಲವನ್ನು, ಕೃಪೆಯನ್ನು ಅನುಗ್ರಹಿಸು ಕರ್ತನೆ. ನಾವು ಪರಿಶುದ್ಧರಾಗಿ ಜೀವಿಸಿ ಮತ್ತೊಬ್ಬರನ್ನು ಕೂಡ ಆ ಒಂದು ಪರಿಶುದ್ಧತೆಯ ಕಡೆಗೆ, ಆ ಪಶ್ಚಾತ್ತಾಪದ ಕಡೆಗೆ, ಅಪ್ಪನಿಗೆ ಒಪ್ಪುವಂತ ಜೀವಿತದ ಕಡೆಗೆ ನಡೆಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಕೃಪೆಯನ್ನು, ಬಲವನ್ನು ಅನುಗ್ರಹಿಸು. ವಿಶೇಷ ಸಹಾಯಕನಾಗಿದ್ದು ಆಶೀರ್ವದಿಸಬೇಕೆಂದು ಪ್ರಾರ್ಥಿಸ್ತಾದನೆ. ಬಲಹೀನತೆಯನ್ನು ನೀಗಿಸು ಕರ್ತನೆ. ಸಕಲ ಸಮೃದ್ಧಿಯನ್ನು, ಮೇಲುಗಳನ್ನು ಅನುಗ್ರಹಿಸಿ ಜಯಶಾಲಿಗಳಾಗಿ, ಆಶೀರ್ವಾದವಾಗಿ, ಆಶೀರ್ವಾದ ನಿಧಿಗಳಾಗಿ ಮುನ್ನಡೆಯುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಕೃಪೆಯನ್ನು, ಬಲವನ್ನು ಅನುಗ್ರಹಿಸು. ನಿನ್ನಾರ್ಥಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾದನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಾತನ್ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.